ಪಾಪ ಸಾಕ್ಷತೆ ಊಟನೂ ಮಾಡಿಲ್ಲ, ಇನ್ನೂ ಬಾಗ್ಲಾಕೊಂಡೇ ಇದ್ದಾರೆ. ಅವತ್ತಿನ ಥರ ಎಲ್ಲರೂ ಮಲಗ ಮೇಲೆ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತಾರ. ಮನೆ ಬಿಟ್ಟು ಹೋಗಕ್ಕೆ ನಾನು ಬಿಟ್ಬಿಡ್ತೀನ, ಅವತ್ತಿನ ಥರ ಇಲ್ಲೇ ಕಾಯ್ತಾ ಕೂತಿರ್ತೀನಿ. ಅಯ್ಯಯ್ಯೋ, ನಾನು ಎಂಥ ಪೆದ್ದಿ, ನಾನು ಯಾರ ಕಣ್ಣಿಗೂ ಕಾಣಿಸಲ್ವಲ್ಲ. ಅತ್ತೆ ರೂಮಿಗೆ ಹೋಗಿ ಏನು ಮಾಡ್ತಿದಾರಂತ ನೋಡ್ಬೋದಲ್ವಾ? ಒಂದು ನಿಮಿಷ ಅತ್ತೆ, ನಾನು ನಿಮ್ಮ ರೂಮ್ಗೆ ಬರ್ತೀನಿ. ನಿಮ್ಮ ಮನೆಯವರು ಬೇರೆ ಹುಡುಗನ ಹುಡುಕಿ ಅವನೇ ಮದುವೆಗುವಂತ ಒತ್ತಾಯ ಮಾಡಿದ್ರ? ಅಂತ ಪರಿಸ್ಥಿತಿ ಬಂದ್ರೆ ಅವ್ರನ್ನೆಲ್ಲರನ್ನೂ ಬಿಟ್ಟು ಬಂದ್ಬಿಡ್ತೀನಿ. ನಿನ್ ಬಿಟ್ಟು ಬದುಕೋ ಯೋಚನೆನೂ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಕಣೋ. ಪ್ಲೀಸ್ ನಿನ್ನ ಮರೆತು ಬಿಡು ಅಂತ ಮಾತ್ರ ಹೇಳಬೇಡ ರಘು. ನಮ್ಮಿಬ್ರನ್ನ ಇವ್ರು ಒಟ್ಟಿಗೆ ಬಾಳೋದಕ್ಕೆ ಬಿಡೋದಿಲ್ಲ ಕಣೋ. ಮನಸ್ಸು, ಪ್ರೀತಿ ಎಲ್ಲ ನಿನಗೆ ಅರ್ಪಣೆ ಮಾಡಿಕೊಂಡು ಬೇರೆ ಯಾರ್ದೋ ಹೆಂಡತಿಯಾಗಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನನಗೆ ಉಳಿದಿರೋದು ಒಂದೇ ದಾರಿ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಿನ್ನ ಮದುವೆ ಆಗಿ ಬಾಳು ಅದೃಷ್ಟ ನನಗಿರಲಿಲ್ಲ. ನನ್ನ ಮರೆತು ಸುಖವಾಗಿರು. ನಿನಗೆ ಒಳ್ಳೆಯದಾಗಲಿ. ಅತ್ತೆ, ಬಾಗ್ಲು ತೆಗೀರಿ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಏನು ಮಾಡ್ತಾ ಇದ್ದೀರಾ? ಏನಿದು, ಅತ್ತೆ ನಿದ್ದೆ ಮಾಡ್ಬಿಟ್ರ? ಏನು ಮಾತಾಡ್ತಾನೆ ಅಲ್ಲ. ಇರು, ಒಂದೇ ನಿಮಿಷ ನೋಡ್ಕೊಂಡ್ಬರ್ತೀನಿ. ಅಯ್ಯೋ ಅತ್ತೆ, ಸೀರೆನೇ ಕತ್ತಿಗೆ ಹಾಕೊಂತ ಇದ್ದೀರಾ? ಅದೇನ್ ಟೈ ಅನ್ಕೊಂಡ್ರ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.